ಕೆರಗೋಡು ಗ್ರಾಮದ ವಿರೋಧದ ಮಧ್ಯೆ ಈಗ ಹನುಮ ಧ್ವಜವನ್ನ ಇಳಿಸಿದ್ದಾರೆ ಅಧಿಕಾರಿಗಳು. ಪೊಲೀಸ್ ಭದ್ರತೆ ಮಧ್ಯೆ ಧ್ವಜವನ್ನ ಇಳಿಸಿದ ಜಿಲ್ಲಾಡಳಿತ. ಗ್ರಾಮಸ್ಥರ ವಿರೋಧದ ಮಧ್ಯೆಯೂ ಜಿಲ್ಲಾಡಳಿತ ಈಗ ಧ್ವಜವನ್ನ ಇಳಿಸಿದೆ. ಪೊಲೀಸ್ ಭದ್ರತೆ ಜೊತೆಗೆ ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಧ್ವಜವನ್ನ ಇಳಿಸ್ತಾ ಇದ್ದಂತೆ ಪಟ್ಟು ಹಿಡಿದ್ರು ಕೇಳದ ಅಧಿಕಾರಿಗಳು. ಮಹಿಳೆಯರು ಕಣ್ಣೀರ್ ಹಾಕಿದ್ರು. ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳಿ ಧ್ವಜವನ್ನ ಕೆಳಗಿಳಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಧ್ವಜವನ್ನ ಕೆಳಗಿಳಿಸ್ತಾ ಇದ್ದಂತೆ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗುತ್ತೆ. ಮಹಿಳೆಯರು ಕಣ್ಣೀರ್ ಹಾಕ್ತಾರೆ ಧ್ವಜವನ್ನ ಕೆಳಗಿಳಿಸಬೇಡಿ ಅಂತ. ಆದ್ರೂ ಸಹ ಅಧಿಕಾರಿಗಳು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಧ್ವಜದ ಸುತ್ತ ಪೊಲೀಸರನ್ನ ನಿಲ್ಲಿಸಿ ಜಿಲ್ಲಾಡಳಿತ ಧ್ವಜವನ್ನ ತೆರವುಗೊಳಿಸಿದೆ. ಸಾಕಷ್ಟು ವಿರೋಧ ಇತ್ತು. ಯಾಕಂದ್ರೆ ಎಲ್ಲ ಧರ್ಮದವರು ಸೇರಿ ಒಪ್ಪಿಗೆ ಪಡೆದು ಆ ಧ್ವಜವನ್ನ ಹಾರಿಸಲಾಗಿತ್ತು ಜನವರಿ 22ರಂದು. ಆದ್ರೆ ಆ ಧ್ವಜವನ್ನ ಈಗ ಇಳಿಸಲಾಗಿದೆ. ಹಾಗಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ರು ಗ್ರಾಮಸ್ಥರು. ಈಗ ಅಧಿಕಾರಿಗಳು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ವಿರೋಧದ ಮಧ್ಯೆಯೂ ಸಹ ಹನುಮ ಧ್ವಜವನ್ನ ಅಧಿಕಾರಿಗಳು ಕೆಳಗಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಸಹ ಆಗಿದೆ ಗ್ರಾಮಸ್ಥರ ಮೇಲೆ. ಪೊಲೀಸರ ಭದ್ರತೆಯ ಜೊತೆಗೆ ಧ್ವಜವನ್ನ ಕೆಳಗಿಳಿಸಲಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಮಹಿಳೆಯರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕಣ್ಣೀರು ಹಾಕಿದ್ದಾರೆ ಮಹಿಳೆಯರು. ಧ್ವಜವನ್ನ ದಯವಿಟ್ಟು ಕೆಳಗಿಳಿಸಬೇಡಿ ಅಂತ. ಆದರೂ ಸಹ ಅಧಿಕಾರಿಗಳು ಧ್ವಜವನ್ನ ಕೆಳಗೆ ಇಳಿಸಿದ್ದಾರೆ. ಧ್ವಜ ಇಳಿಸಿದಂತೆ ಎಷ್ಟೇ ಪಟ್ಟು ಹಿಡಿದ್ರು ಅಧಿಕಾರಿಗಳು ಈ ರೀತಿಯಾಗಿ ಧ್ವಜವನ್ನ ಕೆಳಗಿಳಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆ ಧ್ವಜ ಹಾಕಿದಂತಹ ವೈರನ್ನ ಕಟ್ ಮಾಡಿ ಕೆಲವು ಹೊತ್ತು ಹಾಗೆ ಇಟ್ಕೊಂಡಿದ್ರು. ಯಾಕಂದ್ರೆ ಅದನ್ನ ಬಿಡೋದಕ್ಕೆ ಸಹ ಅಲ್ಲಿ ಗ್ರಾಮಸ್ಥರು ಬಿಡ್ತಾ ಇರಲಿಲ್ಲ. ಆದ್ರೆ ಈಗ ಭದ್ರತೆ ಜೊತೆಗೆ ಪೊಲೀಸರ ಭದ್ರತೆಯ ಮಧ್ಯೆ ಅಧಿಕಾರಿಗಳು ಧ್ವಜವನ್ನ ಇಳಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ನುಗ್ಗು ಬಂದು ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಸಹ ಆಗಿದೆ. ಗ್ರಾಮಸ್ಥರನ್ನ ಚದುರಿಸುವುದಕ್ಕೆ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಈ ಧ್ವಜ ಸ್ತಂಭ ಸಾಕಷ್ಟು ವರ್ಷಗಳಿಂದ ಹಿಡಿದು ಕೂತಿತ್ತು. ಆಗ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿರ್ಲಿಲ್ಲ. ಯಾವಾಗ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ರೆಡಿ ಮಾಡಿ ಹನುಮ ಧ್ವಜವನ್ನ ಹಾರಿಸಿದ್ರು ಆಗ ಕಣ್ಣಿಗೆ ಬಿದ್ದಿತ್ತು. ಗ್ರಾಮಸ್ಥರಲ್ಲಿ ಎಲ್ಲರೂ ಸಹ ಸೌಹಾರ್ದಯುತವಾಗಿ ಜೀವನ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ. ಆದ್ರೆ ಈಗ ಜಿಲ್ಲಾಡಳಿತ ಈ ಧ್ವಜವನ್ನ ಕೆಳಗಿಳಿಸಿರೋದ್ರಿಂದಾಗಿ ಎಲ್ಲರೂ ಸಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಧ್ವಜವನ್ನ ಕೆಳಗಿಳಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪೊಲೀಸ್ ಭದ್ರತೆ ಜೊತೆಗೆ ಧ್ವಜವನ್ನ ಜಿಲ್ಲಾಡಳಿತದಿಂದ ಇಳಿಸಲಾಗಿದೆ. ಕೂಗಾಟ, ಚೀರಾಟ, ಘೋಷಣೆಗಳು ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ. ಧ್ವಜವನ್ನ ವೈರ್ನಿಂದ ಬಿಚ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕೆಳಗಿಳಿಸಿದ್ದಾಯ್ತು, ಈಗ ಧ್ವಜವನ್ನ ತೆಗಿತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿರುವಂತಹ ದೃಶ್ಯ. ಧ್ವಜವನ್ನ ಈಗ ವೈರ್ನಿಂದ ಬಿಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗ್ರಾಮಸ್ಥರ ಆಕ್ರೋಶ. ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಬಂದು ಸಾಥ್ ನೀಡ್ತಾ ಇದ್ದು ಕೆರಗೋಡು ಗ್ರಾಮಸ್ಥರಿಗೆ ಈ ಪ್ರತಿಭಟನೆಯಲ್ಲಿ. ಆದರೆ ಇದ್ಯಾವುದಕ್ಕೂ ಸಹ ಕೇರ್ ಮಾಡದೆ ಅಧಿಕಾರಿಗಳೀಗ ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆ ಇತ್ತು ಅಲ್ಲಿ. ಹೀಗಾಗಿ ಭದ್ರತೆ ಜೊತೆಗೆ ಅಧಿಕಾರಿಗಳು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ, ಆ ಪ್ರತಿಭಟನಾ ನಿರತರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಭಾವೈಕ್ಯತೆಯಿಂದ ಇದ್ದಂತಹ ಗ್ರಾಮ ಹಿಂದೂ ಮುಸ್ಲಿಮರು ಎಲ್ಲ ಧರ್ಮದವರು ಸಹ ಒಪ್ಪಿಗೆ ಕೊಟ್ಟು ಇಷ್ಟಪಟ್ಟು ಹನುಮ ಧ್ವಜವನ್ನ ಹಾರಿಸಿದ್ರು. ಆದ್ರೆ ಇವತ್ತು ಜಿಲ್ಲಾಡಳಿತ ಅದನ್ನ ತೆರವು ಮಾಡಿದೆ. ಹಾಗಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಮತ್ತೊಂದು ಕಡೆ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಹನುಮ ಧ್ವಜವನ್ನ ಬೆಚ್ಚುತ್ತಾ ಇರುವಂತಹ ದೃಶ್ಯ. ಪೊಲೀಸರಿದ್ದಾರೆ ಸುತ್ತಲೂ ಸಹ. ಧ್ವಜ ಸ್ತಂಭದ ಸುತ್ತ ಪೊಲೀಸರಿದ್ದಾರೆ. ಪೊಲೀಸರ ಭದ್ರತೆಯಿಂದ
ಧ್ವಜವನ್ನ ಬಿಚ್ಚುತ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.